ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ಇದು ಮಾರ್ಚ್ 28 ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ 4 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಇಷ್ಟು ಬೇಗ ಎದ್ದೆ ಅಂತ ಗನಂದಾರಿ ಕೆಲಸ ಮಾಡೋಕ್ಕಿತ್ತಪ್ಪ ಅಂತ ಅನ್ಕಂತ್ರ್ಯಾ? ಮುಂದೆ ಹೇಳ್ತೆ, ನಿಮಗೆ ಗೊತ್ತಾಯ್ತು. ಬೇಗ ಸ್ನಾನ ಮುಗಿಸಿ ಪೂಜೆ ಮಾಡೋ ಕೂತ್ಕೊಂಡೆ. 11 days 11 times ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇದ್ದೆ. ಹಂಗಾಗಿ ಇವತ್ತು ಇದು ನಂದು 5th ಡೇ. ದೀಪ ಹಚ್ಚಿ 11 times ಚಾಂಟಿಂಗ್ ಮಾಡೋಕ್ಕೆ ನನಗೆ 30 to 40 minutes ತಕಂತೆ. ನಾನು ಇದನ್ನ ನಾನು 2 yearsಯಿಂದ ಮಾಡ್ತಾಯಿದ್ದೆ. ಇಯರ್ಲಿ ಒನ್ಸ್ ನಾನು ಒಂದು ಜಾನ್ ಇಲ್ಲ ಫೆಬ್ಬಲ್ ಹಾಗೆ ಮಾಡ್ತಿದ್ದೆ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು. ಇದರಿಂದ ನನಗೆ ಒಂಥರ ಪ್ರೊಟೆಕ್ಷನ್ ಫೀಲ್ ಆಯ್ತು. ಈಗ ನಾನು ಲೇಟಾಗಿ ಮಾಡ್ತೇಪು ಕಾರಣನೂ ರೀಸನ್ ಇವರೇ ಅಂತ ಅನ್ಬೋದು. ಎಂತಕ್ಕಂತೇಳಿ ಹೇಳಿದ್ರೆ, ಒಂದು 6-7 ಮಂತಿಂದ ಕಂಟಿನ್ಯೂ ಬ್ಯುಸಿ ಇದ್ದಿದೆ ನಾನು. ಎಷ್ಟಂದರೆ ಅನ್ವಾಂಟೆಡ್ ಥಿಂಗ್ಗಳನ್ನ ತಲೆಗೆ ತಗೊಂಬಕ್ಕೂ ಪುರ್ಸೋತಿಲ್ಲ, ಅಷ್ಟು ಬ್ಯುಸಿ ಇದ್ದಿದೆ. ಅಂತೂ ಪೂಜೆ ಎಲ್ಲ ಮುಗಿಸಿ ನನ್ನ ತಮ್ಮಂದೊಂದು ಕೆಲಸ ಇದನ್ನ ಬೇರೆ ಅಂತ ಅನ್ಕೋಬೇಡಿ. ಕರ್ಬೂಜ ಹಣ್ಣನ್ನು ಪಾನ್ಕಾಯ್ದು ಇದನ್ನ ಕುಡ್ಕೊಂಡು ನಾನು ಹೊರಟದ್ದು BCU ಬೇಸ್ ಕ್ಯಾಂಪಲ್ಲಿ ನಡೀತಿಪ್ಪು CTVT ಮ್ಯಾಚ್ಗೆ. ಇದು ಸೆಲೆಬ್ರಿಟಿ ಥ್ರೋಬಾಲ್ ಮ್ಯಾಚ್ ಇದ್ದಿತ್ತು. ಬಟ್ ಇದ್ರಾಗ ನನಗೂ ಒಂದು ಅವಕಾಶ ಸಿಕ್ಕದ್ ಮಾತ್ರ ತುಂಬ ಆಶ್ಚರ್ಯ ಅನ್ನಿಸ್ತು. ಸೆಲೆಬ್ರಿಟಿ ಟೀಮ್ ಅವರು ನನ್ನ ಕೇಂಡಲ್ ನಾನು ಎಂತ ಹೇಳ್ಕಂತ ಹೇಳಿ ಗೊತ್ತಲ್ಲ. ಯಾಕಂದರೆ 2 days ಬ್ಯಾಕ್ ಪ್ರಾಕ್ಟೀಸ್ ಮಾಡೋತಿ ಕಾಲು ಟ್ವಿಸ್ಟ್ ಆಗಿ ನಡುಕು ಆಗ್ತಿರಲ್ಲ ನನಗೆ. ಮತ್ತು ಸಾಟರ್ಡೆ ಬೇರೆ ಆಫೀಸ್ ಇತ್ತು, ರಜೆ ಹಾಕೋಕ್ಕೂ ಆಗ್ತಿರಲ್ಲ. ಸೊ ಎಂಥ ಡಿಸಿಷನ್ ತಗೊಂಡ್ಕಂತ ಹೇಳಿ ಗೊತ್ತಾಗಿರಲ್ಲ. ಮತ್ತು ಸೀದಾ ನಮ್ಮ ಟೀಮ್ ಮೇಡಮಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಕೇಳ್ತಾ ಇದ್ರೆ ನಾನು ಎಂತ ಮಾಡೋದಂತ ಹೇಳಿ. ಅದಕ್ಕೆ ನಾ ಮೇಡಮ್ ಹೇಳಿದ್ರು, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತಲ್ಲ, ನಿಂಗೆ ಇಂಟ್ರೆಸ್ಟ್ ಇದ್ದಿದ್ದರೆ ಹೋಗು, ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯ್ತು ಅಂತ ಹೇಳಿದ್ರು. ಸೊ ಅಲ್ಲಿ ಡಿಸೈಡ್ ಮಾಡಿದೆ, ಓಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತಲ್ಲ, ಒಪ್ಕೊಂಬ ಅಂತ ಹೇಳಿ. ಈ ನನ್ನ ಅಪರ್ಚುನಿಟಿಗೆ ನೀವು ಕಾರಣ. ಹೌದು, ಏನಕ್ಕಂತಂದರೆ ಇದರಲ್ಲೊಂದು ರೂಲ್ಸ್ ಇತ್ತು, ಅಟ್ಲೀಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಾದರೂ ಇರ್ಕಂತ ಹೇಳಿ. ನಾನು ಇದೇ ನನ್ನ 750+ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಫಾಲೋವರ್ಸಿಂದ ನಾನು ಒಂದು ರೀಸನ್ ಇಟ್ಕೊಂಡು ನಾನು ಈ ಟೀಮಿಗೆ ನಾನು ಎಂಟ್ರಿ ಆಗಿದೆ. ಒಪ್ಕೊಂಬಿಟ್ಟಿದ್ದೆ. ಈಗ ಕಾಲನ್ನ ಸರಿ ಮಾಡ್ಕೊಂಡ್ಕಲ್ಲ, ನನಗೆ ಒಂದು 4 days ಟೈಮ್ ಇತ್ತಷ್ಟೇ. ಸರಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋದೆ. ಅವರು 10 days ರೆಸ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಡಾಕ್ಟ್ರ್ ಹತ್ರ ಇದೆ, 10 days ಪುರ್ಸೋತಿಲ್ಲ, ಈ ಥರ ನನಗೆ ಮ್ಯಾಚ್ ಇತ್ತು, ಎಂತ ಮಾಡೋದು ಆಡ್ಲಕ್ಕ ಅಂತ ಹೇಳಿ ಕೇಂಡೆ. ಸರಿ ಅಂತ ಹೇಳಿ ಅವರು ಮತ್ತೆ ನನಗೆ ಒಂದು 10 days ಟ್ಯಾಬ್ಲೆಟ್ ಸ್ವೆಲ್ಲಿಂಗಿಗೆ ಮತ್ತು ಪೇಯ್ನ್ಗೆ ಟ್ಯಾಬ್ಲೆಟ್ ಕೊಟ್ಟು ಆ್ಯಂಕಲ್ ಬೈಂಡರ್ ಹಾಕ್ಕೊಂಡು ಆಡಿ. ಬಟ್ ನೆಕ್ಸ್ಟ್ ಇನ್ನು ಹುಷಾರಂಗೆ ಆಡಿ ಮತ್ತೆ ಟ್ವಿಸ್ಟ್ ಆದರೆ ಕಷ್ಟ ಆಗ್ತು ಅಂತ ಹೇಳಿ ಓಕೆ ಅಂತ ಹೇಳಿ ನೀ ಪ್ಯಾಡ್ ಹಾಕೊಂಡು ಆ್ಯಂಕಲ್ ಬೈಂಡರ್ ಹಾಕೊಂಡು ಅಂತೂ ರೆಡಿ ಆಯ್ತು. ಎಲ್ಲ ಬದಿಗೂ ಪಟ ಅಂತತ್ತು. ಎಂತ ಮಾಡೋದು ಹೇಳಿ, ನಾವೆಲ್ಲ 90s ಕಿಡ್ ಅಲ್ಲವೋ, ಇದೆಲ್ಲ ಕಾಮನ್. ಸೊ ಪಟ ಅಂತಂತ ಹೇಳಿ ನಾವು ಮನೇಲಿ ಕುತ್ಕೊಂಬಕಾಗ್ತಾ? ಲೈಫಲ್ಲಿ ಅಡ್ವೆಂಚರಿಂಗ್ ಬೇಕಲ್ಲ. ಪಕ್ಕದ ಮನೇಲಿ ಎಂತ ಆಯ್ತಂತಲ್ಲಿ ಹೇಳಿ ಗಾಸಿಪ್ ಮಾಡ್ಕೊಂಡು ಕೂತ್ಕೊಂಬ್ಕಿಂತ ಈ ಥರದ ಎಂಟರ್ಟೈನ್ಮೆಂಟ್ ಲೈಫಲ್ಲಿ ತುಂಬ ಒಳ್ಳೇದಂತ ಅನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ನಿಮ್ದೆಂತ ಅಂತ ಹೇಳಿ ಕಾಂಬ. ಅಂತೂ ನಂದು ಈ ಸಂಭ್ರಮದ ಪ್ಯಾಕಿಂಗ್ ಮುಗುವತ್ತಿ ಗಂಟೆ 6:30 ಆಯಿತು. ಲೊಕೇಶನ್ ಗಾಂಧಿನಗರ ಇದ್ದಿತ್ತು. ಅಲ್ಲಿಗೆ ನಾನು ಮ್ಯಾಪ್ ಹಾಕ್ದಲ್ಲೂ 30 to 40 minutes ತೋರಿಸ್ತಾ ಇದ್ದಿತ್ತು ನನಗೆ. ಮೈಸೂರು ರೋಡ್ ಮೇಲೆ ಹೋದರೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಮೆಜೆಸ್ಟಿಕ್ಕಿಗೆ ಹೊತ್ತಂತ ಗೊತ್ತಿತ್ತು. ಬಟ್ ಅದ್ರ ಮುಂದೆ ಎಲ್ಲಿ ಹೋಯ್ಕೆ ಏನಂತೇಳಿ ಹೇಳಿ ಗೊತ್ತಿರಲ್ಲ. ಲೊಕೇಶನ್ ಹಾಯ್ಕೊಂಡು ಹೋಗೋಕ್ಕೆ ಗಾಡೀಲಿದ್ದದ್ದು ಹೋಲ್ಡರ್ನು ಕಟ್ ಮಾಡಿ ಇಟ್ಕೊಂಡಿದೆ. ಸೊ ಎಂತ ಮಾಡೋಕ್ಕಿಲ್ಲ, ಲೊಕೇಶನ್ ಆನ್ ಮಾಡಿ ಇಟ್ಕೊಂಡು ಜರ್ಕಿನೊಳಗೆ ಫೋನ್ ಹಾಕೊಂಡು ಅಂತೂ ಗಾಡಿ ತಗೊಂಡು ಹೊರಟೆ ನಾನು. ಮೈಸೂರು ರೋಡರಿಗೂ ಹೋಗಿ ಫ್ಲೈಓವರ್ ಹತ್ತಿ ಲೆಫ್ಟ್ ತಗೊಂಡೆ. ಅದಾದಮೇಲೆ ನಂಗೆ ರೋಡ್ ಗೊತ್ತಾತಿರಲ್ಲ, ಎಷ್ಟು ಮುಂದಕ್ಕೆ ಹೋಯ್ಕೋ ಏನು ಎತ್ತ ಅಂತ ಹೇಳಿ. ಸ್ವಲ್ಪ ದೂರ ಹೋಗೋದು ಮತ್ತೆ ವಾಪಸ್ಸು ಮೊಬೈಲ್ ಆನ್ ಮಾಡ್ಕೊಂಡು ಮತ್ತೆ ಎಷ್ಟು ದೂರ ಹೋಯ್ಕಂತ ಹೇಳಿ ಮತ್ತೆ ಕಂಡು ಸ್ವಲ್ಪ ದೂರ ಹೋಗಿ ಮೊಬೈಲ್ ಒಳಗೆ ಇಟ್ಕೊಂಡು ನಿಮಗೆ ಸಾಹಸ ಮಾಡ್ತಿದ್ದಿದೆ. ಆಮೇಲೆ ಮತ್ತೆ ಅಲ್ಲೇ ಹತ್ರ ಹೋಗಿ ಒಬ್ಬರು ಟ್ರಾಫಿಕ್ ಪೊಲೀಸ್ ಹತ್ರನೇ ಅಡ್ರೆಸ್ ಕೇಳ್ಕೊಂಡು ಅಂತೂ ಲೊಕೇಶನಿಗೆ ಬಂದೆ ಅಂತ ಹೇಳಿ ಆಯಿತು. ಲೊಕೇಶನ್ ಕಂಡು ಒಂದು ಸಲ ಖುಷಿ ಅಂತ ಅನ್ನಿಸ್ತು ನನಗೆ. ಕ್ಯಾಂಪಸ್ ಒಳಗೆ ಹೋಗ್ತಾ ಇದ್ದಂಗೆ ನನಗೆ ಹೀಗೆ ಪರಿಚಯ ಇದ್ದಾರೆ, ಒಬ್ಬರು ಸಿಕ್ಕಿದ್ರು. ಅವರು ಕೂಡ ಆಡೋಕ್ಕೆ ಬಂದಿದ್ದೀರು. ಬಟ್ ಅವ್ರನ್ನ ಜಾಸ್ತಿ ಮಾತಾಡ್ಸೋಕ್ಕಾಗಿಲ್ಲ, ಹಾಗೆ ಹಾಯ್ ಹೇಳಿದೆ. ಎಂತಕ್ಕಂದರೆ ನಮ್ಮದು ಆಪೋಸಿಟ್ ಟೀಮ್ ಇದ್ದೀರ, ಅವರು ಆಡ್ತಾ ಇದ್ದೀರಿ ಇವತ್ತು. ಸೊ ನಾನು ಅಲ್ಲಿಂದ ಸೀದಾ ಎಲ್ಲ ನಮ್ಮ ಟೀಮ್ ಅವ್ರು ಒಂದು ಸ್ವಲ್ಪ ಜನ ಬಂದಿದ್ದರು. ತಿಂಡಿ ತಿಂದ ಇರಲ್ಲ ಅವ್ರು ಯಾರದನ್ನು. ಸೊ ಹಂಗಾಗಿ ಫುಡ್ ಏರಿಯಾ ಹತ್ರ ಬಂತು. ಸೊ ಅಲ್ಲೆಲ್ಲ ಅವರಿಗೆಲ್ಲ ಹಾಯ್ ಮಾಡಿ ತಿಂಡಿ ತಿನ್ಕೊಂಡು
ಮತ್ತು ನಾವು ಕೋರ್ಟ್ ಹತ್ರ ಬಂತು. ಇದು ನನಗೆ ಫಸ್ಟ್ ಟೈಮ್ ಈ ಅನುಭವ, ಯಾಕಂದರೆ ನಾನು ಇಂಡೋರ್ ಯಾವತ್ತೂ ಥ್ರೋಬಾಲ್ ಆಡಿರಲ್ಲ, ಗ್ರೌಂಡಲ್ಲೂ ಔಟ್ಡೋರ್ ಆಡೋದಷ್ಟೇ ಬಿಟ್ಟರೆ ಫಸ್ಟ್ ಟೈಮ್ ನಾನು ಈ ಥರ ಇಂಡೋರಲ್ಲಿ ಆಡ್ತಾ ಇಪ್ಪದು. ಸೊ ಸ್ವಲ್ಪ ಎಕ್ಸೈಟ್ ಆಗಿದ್ದೆ. ಒಂದು ಸಲ ಗ್ರೌಂಡು ಕಂಡ ತಕ್ಷಣ ನಂಗೆ ಯಾಕೋ ತುಂಬ ದೊಡ್ಡದಿತ್ತು ಅಂತ ಅನ್ನಿಸ್ತಾ ಇತ್ತು, ಹಂಗೆ ಫೀಲ್ ಆಯಿತು. ಬಟ್ ಆಮೇಲೆ ಒಳಗೆ ಹೋಗಿ ಕಂಡ್ರ ಮೇಲೆ ಗೊತ್ತಾಯ್ತು ಇಲ್ಲ ನಾರ್ಮಲ್ ಇತ್ತಂತ ಹೇಳಿ. ಈ ಥರ ಪೋಸ್ಟ್ ಎಲ್ಲ ಫಸ್ಟ್ ಟೈಮ್ ನಂದು. ಇದು ಕಂಡು ಒಂದು ಸಲ ಖುಷಿ ಅಂತ ಅನ್ನಿಸ್ತು ನನಗೆ, ಏನೋ ಒಂದು ಸಾಧನೆ ಮಾಡಿದೆ ಅಂತ ಅನ್ನೋ ಥರ. ಸ್ವಲ್ಪ ನನಗೆ ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ ಫೀಲ್ ಆಯಿತು ಓಕೆ ಅಂತ ಹೇಳಿ. ಒಂದು ಬೇಗನೆ ಸ್ಟಾರ್ಟ್ ಆಯಿತು, ಒಂದು 9:30 10 ಗಂಟೆಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆಯಿತು. 10 ಟೀಮ್ ಇದ್ದಿತ್ತು ಲೀಗು, ಎಲ್ಲರ ಟೀಮ್ ಜೊತೆಗೂ ಆಡೋಕ್ಕಿದ್ದಿತ್ತು. ನ್ಯೂಸ್ ಆ್ಯಂಕರ್ ಹರೀಶ್ ನಾಗರಾಜು ಸರ್ ಅವ್ರದ್ದು ಹೋಸ್ಟಿಂಗ್ ಇದ್ದಿತ್ತು. ಇವ್ರದ್ದು ನಾನು ಪಾಡ್ಕಾಸ್ಟ್ ಎಲ್ಲ ಹರಿಕತೆ ಅಂತ ಹೇಳಿ ಪಾಡ್ಕಾಸ್ಟ್ ಮಾಡ್ತಾಯಿದ್ರು ಯೂಟ್ಯೂಬ್ ಚಾನಲ್, ಅದನ್ನೆಲ್ಲ ಕಂಡಿದ್ದೆ ನಾನು. ಟೋಟಲ್ 10 ಟೀಮ್ ಇದ್ದಿದ್ದ. 10 ಟೀಮಿಂದನೂ ಕ್ಯಾಪ್ಟನ್ಸ್ನ ಎಲ್ಲರನ್ನೂ ಕರೆದು ಪೂಲ್ ಎ ಮತ್ತು ಪೂಲ್ ಬಿ ಅಂತ ಹೇಳಿ ಟೀಮ್ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ಓಪನಿಂಗ್ ಆಯಿತು. ನಮಗೆ ಪೂಲ್ ಬಿ ಯಲ್ಲಿ ಸಿಕ್ತು. ಹಾಗೆ 9th ಮ್ಯಾಚ್ ಇದ್ದಿತ್ತು. ಸೊ ನನಗೆ ಲೈಕ್ ಇದು ಸ್ವಲ್ಪ ಅಂದರೆ ತುಂಬ ಲಾಂಗ್ ಗ್ಯಾಪ್ ಸಿಕ್ತು, ಬೇರೆಯವರು ಹೆಂಗೆ ಆಡ್ತಾರೆ ಅಂತೇಳಿ ಹೇಳಿ ಕಾಂಬುಕ್ಕೆ. ನಮ್ಮ ಟೀಮ್ ಕ್ಯಾಪ್ಟನ್ ನಿರೋಷಾ ಅಂತ ಹೇಳಿ ಅಲ್ಲಿಂದ ರೂಲ್ಸ್ ಎಲ್ಲ ಹೇಳಿದ್ರಲ್ಲ, ಸೊ ಅದನ್ನೆಲ್ಲ ಬಂದು ಈಗ ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾರ್ಮಲ್ ಬೇಸಿಕ್ ರೂಲ್ಸ್ಗಳನ್ನೇ ಇಟ್ಟಿರೋ ಅಂಥದ್ದೇನಿದೆಯಲ್ಲ, ನಾರ್ಮಲ್ ಬೇಸಿಕ್ ಯಾವ್ಯಾವ ಫೌಲ್ಸ್ ಎಲ್ಲ ಇತ್ತು ಆ ಥರ ಅದನ್ನೇ ಹಿಡಿತಾ ಇದ್ರು ಅಷ್ಟೇ. ಮ್ಯಾಚ್ ಸ್ಟಾರ್ಟ್ ಆಯಿತು. ನಾನು ಏಗಳು ಹೊರಗೆ ಗ್ರೌಂಡಲ್ಲಿ ಆಡಿ ಅಭ್ಯಾಸ ಇದ್ದದ್ರಿಂದ ಇದು ಫಸ್ಟ್ ಟೈಮ್ ನನಗೆ ಇಂಡೋರ್ ಗೇಮು ಹೆಂಗೆ ಆಡೋಕ್ಕತ್ತಂತ ಹೇಳಿ ನಂಗೆ ಸ್ವಲ್ಪ ಫಸ್ಟು ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇದ್ದಿದೆ, ಯಾಕಂದರೆ ಇಂಡೋರ್ ನಾನು ಯಾವತ್ತೂ ಆಡಿದ್ದಿರಲ್ಲ. ಹಾಗಾಗಿ ನನಗೆ ಒಂದು ಒಳ್ಳೆ ಟೀಮ್ ಸಿಕ್ಕಿದ್ದಿತ್ತು. ಎಂತಕ್ಕಂತಂದರೆ ನಮ್ಮ ಟೀಮ್ ಅವ್ರನ್ನ ನಾನು ಮೀಟ್ ಮಾಡೋದು, ಈಗ ಏನು ಆಡ್ತಾ ಇದ್ದೆ ಆ ಟೀಮ್ನ ನಾನು ಮೀಟ್ ಮಾಡೋದು. ನಂಗೆ ಯಾರೂ ಅದರಲ್ಲಿ ಪರಿಚಯ ಇಲ್ಲ. ಅವ್ರು ಎಲ್ಲರೂ ಸೆಲೆಬ್ರಿಟಿ ಇದ್ದರು, ಬಟ್ ನಾನು ಅವ್ರ ಜೊತೆ ಕಂಫರ್ಟಬಲ್ ಆಗಿ ಇಪ್ಪುವಂಗೆ ಅವರೆಲ್ಲ ನಂಗೆ ಫೀಲ್ ಮಾಡಿರೋ. ಯಾಕಂದರೆ ನಾನು ತುಂಬ ನಾನು ತುಂಬ ಲೇಟಾಗಿ ಮಿಂಗಲ್ ಹಾಕೋದು. ನನಗೆ ಕಂಫರ್ಟಬಲ್ ಆದಮೇಲೆ ನಾನು ಮಿಂಗಲ್ ಆಗ್ತಿದ್ದೆ. ಬಟ್ ನಂಗೆ ಇವ್ರ ಜೊತೆಗೆ ನಾನು ಜಸ್ಟ್ ಇದಕ್ಕಿಂತ ಮುಂಚೆ ಒಂದು 2 ಟೈಮ್ಸ್ ಅಷ್ಟೇ ಮೀಟ್ ಮಾಡೋದು. ಅಂದರೆ ನಮ್ಮ ಜೊತೆಗೆ ಅವ್ರು 1 ವೀಕ್ ಬ್ಯಾಕು ಫ್ರೆಂಡ್ಲಿ ಮ್ಯಾಚ್ ಆಡೋದಕ್ಕೆ ಬ್ಯಾಂಗ್ಳೂರ್ ಬುಲ್ಸ್ ಜೊತೆಗೆ ಫ್ರೆಂಡ್ಲಿ ಮ್ಯಾಚ್ ಆಡೋದಕ್ಕೆ ಬಂದಿದ್ದಿರು. ಸೊ ಅಲ್ಲಿ ಬಂದಲ್ಲಿ ಅವ್ರಿಗೆ ನಾನು ಪರಿಚಯ ಆದದ್ದು. ನೆಕ್ಸ್ಟ್ ಅವ್ರು ಕಾಲ್ ಮಾಡಿ ಅದಾದಮೇಲೆ ಜರ್ಸಿ ಕಲೆಕ್ಟ್ ಮಾಡೋದಕ್ಕಷ್ಟೇ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಸೊ ಹಂಗಾಗಿ ಯಾರದು ಜಾಸ್ತಿ ಕಾಂಟ್ಯಾಕ್ಟ್ ಇದ್ದಿರಲ್ಲ, ಅಷ್ಟೇ ನಾನು ಮಾತಾಡೋದು. ಬಟ್ ನಂಗೆ ಇಲ್ಲಿ ಎಲ್ಲರೂ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿದ್ರು. ಅಂದರೆ ಎಲ್ಲೂ ನಾನು ಬೇರೆ ಥರ ಅಂತ ಅನ್ನಿಸಿ ಆ ಥರ ಎಂಥದ್ದು ಆಯಿಲ್ಲ ನನಗೆ. ಅವರು ಕಂಫರ್ಟ್ ಫೀಲ್ ಕೊಟ್ಟದಕ್ಕೆ ನನಗೂ ಬೇಗ ಅಡ್ಜಸ್ಟ್ ಆಗೋಕ್ಕೆ ಒಳ್ಳೇದಾಯಿತು, ಮತ್ತು ನನಗೂ ಸ್ವಲ್ಪ ಮೈಂಡ್ ಫ್ರೀ ಆಯಿತು. ನಮ್ಮದು 9th ಮ್ಯಾಚ್ ಇದ್ದಿತ್ತು. 9th ಮ್ಯಾಚ್ ಆಲ್ಮೋಸ್ಟ್ 12:30 1 o'clock ಆಯಿತು. ಹಂಗೆ ನಾವು ಸುಮಾರು ಮ್ಯಾಚ್ ನನಗೆ ಕಾಂಬಕ್ಕೆ ಸಿಕ್ತು ಯಾರು ಹೆಂಗೆ ಆಡ್ತಾರಂತ ಹೇಳಿ. ನಮಗೆ ಫಸ್ಟ್ ಮ್ಯಾಚ್ ಬಂದು ಗ್ರೀಷ್ಮಾ ಟೀಮ್ ಅವ್ರದ್ದು ಜೊತೆಗೆ ಇದ್ದಿತ್ತು. ಸ್ವಲ್ಪ ಯಾಮಾರ್ತಂತ ಅನ್ನಿಸ್ತು. ಅಂದರೆ ನನ್ನ ಪ್ರಕಾರ ನಾನು ಅನ್ಕಂತೆ ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಮಿಸ್ ಆಯ್ತಂತ ಅನ್ಕಂತೆ ನಾನು. ಫಸ್ಟ್ ಮ್ಯಾಚ್ ನಮ್ಮದು ಸೋತು. ಸರಿ ಓಕೆ, ಇನ್ನು 3 ಮ್ಯಾಚ್ ನಮಗೆ ಎಕ್ಸ್ಟ್ರಾ ಮತ್ತೆ ಇದ್ದಿತ್ತು, ಲೀಗ್ ಮ್ಯಾಚ್ ಆಪ್ಕೋಯಿ. ಸರಿ ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳಿ ಎಲ್ಲ ಲಂಚ್ ಮುಗಿಸ್ಕೊಂಬ ಅಂತ ಹೇಳಿ ನಾವು ಫುಡ್ ಏರಿಯಾ ಹತ್ರ ಬಂತು. ಲಂಚೆಲ್ಲ ತುಂಬ ಒಳ್ಳೆ ಇದ್ದಿತ್ತು. ಲಂಚೆಲ್ಲ ಮುಗಿಸ್ಕಂತು ಲಂಚ್ ಮುಗಿಸ್ಕೊಂಡು ನಾವು ಕೋರ್ಟ್ ಹತ್ರ ಬಂತು. ಮಾರ್ನಿಂಗ್ 6 ಗಂಟೆಗೆ ಶೂ ಹಾಕಿದ್ದದು. ಸೊ ಗಾಳಿ ಅಂತ ಆಡ್ತಾ ಇರಲ್ಲ, ಕಾಲು ಅದಕ್ಕೆ ಸ್ವಲ್ಪ ಓಪನ್ ಮಾಡುವ ಅಂತ ಹೇಳಿ ಶೂ ಎಲ್ಲ ಬಿಚ್ಚಿ ಕಂಡ್ರೆ ಕಾಲು ಫುಲ್ಲು ಊದ್ಕೊಂಡಿದ್ದಿತ್ತು. ಒಂದು ಒಳ್ಳೇದಾಯ್ತು ಮಾತ್ರ, ಬ್ಯಾಂಡ್ ಹಾಕೋದಕ್ಕೆ ಸ್ವಲ್ಪ ನನಗೆ ಗ್ರಿಪ್ ಸಿಕ್ದಂಗೆ ಆಯಿತು. ಸ್ವಲ್ಪ ಲಂಚ್ ಮುಗಿದ ಮೇಲೂ ಸ್ವಲ್ಪ ನಮಗೆ ಗ್ಯಾಪ್ ಸಿಕ್ತು. ಇಲ್ಲೆಲ್ಲ ಒಬ್ರೊಬ್ರು ಒಂದೊಂದು ದಿಕ್ಕಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಆಡ್ತಾ ಇದ್ರು ಸ್ಟೆಪ್ಸಲ್ಲಿ, ಅವ್ರದ್ದೇ ಲೋಕದಲ್ಲಿದ್ದರು. ಇವರು ನಮ್ಮ ಸುರಭಿ ಸ್ಟ್ರೈಕ್ಸ್ ಅಂತ ಏನು ನಮ್ಮ ಟೀಮ್ ಇತ್ತು ಅದರದ್ದು ಓನರು, ಡೈರೆಕ್ಟರ್ ಮತ್ತು ಕ್ಯಾಪ್ಟನ್ ಅವರು.
ಇದಾದಮೇಲೆ ನಾವು ಕಂಟಿನ್ಯೂ 3 ಲೀಗ್ ಮ್ಯಾಚ್ ಏನಿದ್ದಿತ್ತು ಅದು ನಾವು ಕಂಟಿನ್ಯೂ ಸಿಕ್ತು ನಮಗೆ. 3 ಲೀಗ್ ಮ್ಯಾಚು ಕೂಡ ವಿನ್ ಆಗಿ ನಾವು ಸೆಮಿಫೈನಲಿಗೆ ಎಂಟ್ರಿ ಆಯಿತು. ಅಷ್ಟೊತ್ತಿಗೆ 9 ಗಂಟೆ ಆಯಿದ್ದಿತ್ತು. ಸೆಮಿಫೈನಲಿಗೆ ಸ್ವಲ್ಪ ಟೈಮ್ ಇದ್ದದ್ರಿಂದ 9 ಆಯ್ತಲ್ಲ, ಹಾಗಂದ್ರೆ ಡಿನ್ನರ್ ಮುಗಿಸ್ಕೊಂಬ ಅಂತ ಹೇಳಿ ನಾವು ಡಿನ್ನರ್ ಮಾಡೋಕ್ಕೆ ಬಂತು. ನಾನು ಲೈಟಾಗಿ ಚಪಾತಿ ಮಾತ್ರ ಹಾಕಿಸ್ಕೊಂಡು ತಿಂದೆ. ಒಂದೇ ಒಂದು ಬೇಜಾರಿನ ವಿಷಯ ಅಂತಂದರೆ ಎಲ್ಲರೂ ಇಲ್ಕಾಣಿ ತಿಂದದ್ದು ಕುಡ್ದದ್ದು ಪೂರ ಎಲ್ಲ ಅಲ್ಲಲ್ಲೇ ಹಾಕಿರಿದು ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಅವರವರೇ ಸ್ವಲ್ಪ ಥಿಂಕ್ ಮಾಡಿ ಇದು ಮಾಡಿದ್ರೆ ಇದನ್ನು ನಿಲ್ಲಿಸ್ಲಕ್ಕಂತ ಅನ್ಸುತ್ತೆ. ನಾವು ಊಟ ಮುಗಿಸ್ಕೊಂಡು ಕೋರ್ಟ್ ಹತ್ರ ಬಂತು. 4 ಟೀಮ್ ಇದ್ದಿತ್ತು ಸೆಮೀಸಲ್ಲಿ. ಸೊ ಒಂದು 4 ಇದ್ದಿತ್ತು ಗೇಮು. ಇದು ಸ್ವಲ್ಪ ಟೈಮ್ ತಗೊಂಬುದಕ್ಕಿಂತ ಒಂದೊಂದು ಪಾಯಿಂಟಲ್ಲಿ ಲೀಡಲ್ಲಿ ಹೋಗ್ತಾಯಿತ್ತು. ಸೊ ಸ್ವಲ್ಪ ಜಗಳನೇ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ. ರಿವ್ಯೂ ಎಲ್ಲ ಹಾಕಿಸ್ಕೊಂಡ್ರು, ಬಟ್ ಒಂದು ಟೀಮಿಂದ ಒಂದು ಟೀಮ್ ಒಂದು ಹೇಳೋದನ್ನು ಒಪ್ಪಕ್ಕೆ ರೆಡಿನೇ ಇಲ್ಲ. ಇಲ್ಲೂ ಸ್ವಲ್ಪ ಟೈಮ್ ಲ್ಯಾಗ್ ಆಯಿತು. ಅಷ್ಟೊತ್ತಿಗೆ ಟೈಮ್ 10:30 11 ಗಂಟೆ ಆಯಿತು ನೈಟು. ಇವ್ರದ್ದಾದಮೇಲೆ ನಮ್ಮದು ಟೀಮ್ ಸೆಮಿಫೈನಲ್ ಆಡ್ತು. ನಮ್ಮದು ಕೂಡ ಹಾಗೆ ಆಯಿತು. ಮಿಡಲಲ್ಲಿ ಜಗಳ ಆಗಿ ತುಂಬ ಟೈಮ್ ತಗೊಂತು. ನಮ್ಮ ಟೀಮ್ ಓನರ್ಗೂ ಬೇಜಾರಾಯಿತು. ಸೊ ಮೊಮೆಂಟನ್ನು ತೊಗೊಂಡೆ ನಾವು. ನೈಟ್ 12 ಗಂಟೆ ಅಷ್ಟೊತ್ತಿಗೆ ನೈಟ್ 12 ಗಂಟೆ ಆಯಿತು. ಅಲ್ಲಿಂದ ಸೀದಾ ವಾಪಸ್ ಬಂದುಬಿಡ್ತು. ಇದೊಂದು ಒಳ್ಳೆ ಬೆಸ್ಟ್ ಮೆಮೊರಿ. ನನಗೆ 2 ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಸಿಕ್ತು. ನಂಗೆ ತುಂಬ ಇಷ್ಟ ಆಯಿತು. ನಾವು ಅಲ್ಲಿಂದ ಹೊರಡುವತ್ತಿ 1 ಆಯಿತು. ನನಗೆ ಫಸ್ಟ್ ಟೈಮ್ ನಾನು ನೈಟ್ ಇಷ್ಟು ಲೇಟ್ ಆದದ್ದು. ನನ್ನ ಫ್ರೆಂಡ್ ಒಬ್ಳಿಗೆ ಕಾಲ್ ಮಾಡ್ಕೊಂಡು ನಾನು ಮನೆ ಬಪ್ಪಲ್ಲರಿ ಮಾತಾಡ್ತಾ ಇದ್ಲ ಅವಳು. ಮನೆ ಬಪ್ಪತ್ತಿಗೆ 1:15 ಆಯಿತು. ಇದು ನಂದು ಕೆಲಸ ಕಾಣಿ. ನಾನು ಎಲ್ಲನೂ ಅಷ್ಟೇ ತಿಂದದ್ದು ಕುಡ್ದದ್ದನ್ನೆಲ್ಲ ಬ್ಯಾಗಿಗೆ ತುಂಬ್ಕೊಂಡು ಬಂದಿದ್ದೆ. ಇದನ್ನು ನಾನು ಎಲ್ಲಿ ಹೊರಗೋರು ಅಷ್ಟೇ ಡಸ್ಟ್ಬಿನ್ ಸಿಕ್ಕದಿದ್ರೆ ನಾನು ಹಾಕ್ತೆ, ಇಲ್ಲ ಅಂತಂದರೆ ನಾನು ಎಲ್ಲಿ ಹೊರನೂ ಹಾಗೆ ಬ್ಯಾಗಿಗೆ ತುಂಬ್ಕೊಂಡು ಬರ್ತೆ. ಮೋಸ್ಟ್ಲಿ ಪ್ರತಿಯೊಬ್ಬರು ಇದೇ ಥರ ಯೋಚನೆ ಮಾಡೋದಿದ್ರೆ ಸ್ವಲ್ಪ ಬದಲಾವಣೆ ಕಾಣ್ಲಕ್ಕ. ನಾವು ಎಲ್ಲೋ ಯಾವುದನ್ನೋ ಬದಲಾಯಿಸ್ತೆ ಅಂತ ಹೇಳಿ ಹಾಪೋಕ್ಕಿಂತ ಆ ಬದಲಾವಣೆ ನಮ್ಮಿಂದನೇ ಶುರುವಾದದ್ದಿದ್ರೆ ಇದನ್ನು ಯಾವ ವಿಷಯಕ್ಕೆ ಬೇಕಂದ್ರೂ ತಗೊಳ್ಳಕ್ಕ. ಈ ವಿಡಿಯೋ ಬಗ್ಗೆ ನಿಮಗೆ ಅಂತ ಅನ್ನಿಸ್ತು. ಇಷ್ಟ ಆದದಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಾ ಇದ್ದದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.